ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ರೆಮಿಡಿ ತೋರಿಸ್ತಾ ಇದ್ದೀನಿ. ಸೊ ಅದೇನು ಅಲ್ಲ, ವಿಟಮಿನ್ ಇ ಆಯಿಲಿಂದ ನಮ್ಮ ಸ್ಕಿನ್ಗೆ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಟಮಿನ್ ಇ ಆಯಿಲ್ ಬಂದುಬಿಟ್ಟು ನಮ್ಮ ಸ್ಕಿನ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಮತ್ತು ಏನೇನು ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ ಈ ಟ್ಯಾಬ್ಲೆಟಿಂದ ಆರ್ ಕ್ಯಾಪ್ಸುಲಿಂದ ಅಂತ ಹೇಳಿದ್ರೆ, ಸೊ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಫೈನ್ ಲೈನ್ಸ್ ಇದ್ದರೆ ಮತ್ತು ವಿಂಕಲ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಮತ್ತು ಪಿಂಪಲ್ ಆಗಿ ಸ್ಪಾಟ್ಸ್ ಹಾಗೆ ಉಳ್ಕೊಂಡಿದ್ರೆ, ಮಾರ್ಕ್ಗಳು ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಜೊತೆಗೆ ಪಿಗ್ಮೆಂಟೇಷನ್ಸ್ನ ರಿಮೂವ್ ಮಾಡುತ್ತೆ. ಜೊತೆಗೆ ನಮ್ಮ ಐ ಲ್ಯಾಶಸ್ ದಪ್ಪವಾಗಿ ಮತ್ತು ಲಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ವಿಟಮಿನ್ ಇ ಆಯಿಲ್. ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇದು ಹೌದು, ಮತ್ತು ನಿಮ್ಮ ಕಣ್ಣು ಸುತ್ತ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದಕ್ಕೂ ಕೂಡ ರಿಮೂವ್ ಮಾಡೋದಕ್ಕೆ ಈ ವಿಟಮಿನ್ ಇ ಆಯಿಲ್ ಹೆಲ್ಪ್ ಮಾಡುತ್ತೆ ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ಪ್ರೈಸ್ ಬಂದುಬಿಟ್ಟು 29 rupees. ನೀವು ಯೂಸ್ ಮಾಡುವಂತಹ ಯಾವುದೇ ಕ್ಲೆನ್ಸರ್ಸ್ ಆರ್ ಫೇಸ್ ವಾಶಿಂದ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡಿಕೊಂಡು, ಇಲ್ಲ ಅಂದರೆ ಈ ಥರ ಕಾಟನ್ ತೊಗೊಂಡು ವೆಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಕ್ಲೆನ್ಸ್ ಮಾಡಿಕೊಂಡು ಫಸ್ಟು ನಮ್ಮ ಸ್ಕಿನ್ಗೆ ಯಾವ ಥರನೂ ಯೂಸ್ ಮಾಡ್ಬೋದು ಅನ್ನೋದ್ರಲ್ಲಿ ಇದು ಫೇಸ್ ಮಸಾಜ್ ಆಗಿ ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಫೇಸ್ ಮಸಾಜ್ ಮಾಡೋದು ವಿಟಮಿನ್ ಇ ಆಯಿಲಿಂದ. ಸೊ ನಾನು ಒಂದು ವಿಟಮಿನ್ ಇ ಆಯಿಲ್ ತಗೊಳ್ತಾ ಇದ್ದೀನಿ, ಪಿನ್ ಇಲ್ಲ. ಸೊ ನನಗೆ ಒಂದು ವಿಟಮಿನ್ ಇ ಆಯಿಲ್ ಸಾಕಾಯಿತು. ಸೊ ನಿಮಗೆ 2 ಬೇಕಾದರೆ 2 ತೊಗೋಬೋದು. ಸೊ ಇದು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ಗ್ಲೋನೆಸ್ ಕೊಡುತ್ತೆ ಮತ್ತು ಒಳ್ಳೆ ಸ್ಪಾಟ್ಲೆಸ್ ಸ್ಕಿನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಪಿಗ್ಮೆಂಟೇಷನ್ಸ್ ರಿಮೂವ್ ಮಾಡೋದಕ್ಕೂ ನಿಮಗೆ ಈ ವಿಟಮಿನ್ ಇ ಆಯಿಲ್ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ಸ್ಕ್ರಬ್ ಹೇಗೆ ಮಾಡ್ಕೊಳ್ತೀವಲ್ವ ವೀಕ್ಲಿ 4 times or 3 times, ಅದೇ ಥರನೇ ಅಟ್ಲೀಸ್ಟ್ 2 times ಆದರೂ ನಿಮ್ಮ ಸ್ಕಿನ್ಗೆ ಯಾವುದೇ ಥರದ ಕ್ರೀಮ್ ಆಗಿರ್ಬೋದು ಮತ್ತು ಆಯಿಲ್ ಆಗಿರ್ಬೋದು, ವಿಟಮಿನ್ ಇ ಆಯಿಲ್ ಆಗಿರ್ಬೋದು, ಅದು ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಇದರಿಂದ ನಿಮ್ಮ ಸ್ಕಿನ್ನನ್ನು ಒಂದು 10 minutes ಆದರೂ ಮಸಾಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವೀಕ್ಲಿ 2 ಮಾಡಿ. ಸೊ ಒಂದು ವಿಟಮಿನ್ ಇ ಆಯಿಲ್ ತೊಗೊಳ್ತಾ ಇದ್ದೀನಿ. ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದು ರಿಮೂವ್ ಮಾಡೋದಕ್ಕೆ ವಿಟಮಿನ್ ಇ ಆಯಿಲ್ನ ಹೇಗೆ ಯೂಸ್ ಮಾಡೋದು ಅಂತ. ರಿಮೂವ್ ಮಾಡೋದಕ್ಕೆ ಓನ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ಫಸ್ಟು ನಿಮ್ಮ ಕಣ್ಣು ಸುತ್ತು ಡೈಲಿ ಒಂದು ವಿಟಮಿನ್ ಇ ಆಯಿಲ್ ಕ್ಯಾಪ್ಸುಲ್ ತೊಗೊಂಡು ಈ ಥರ 2 minutes 3 minutes ಮಸಾಜ್ ಮಾಡ್ಕೋಬೇಕು. ಆವಾಗ ನಿಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ವ್ರಿಂಕಲ್ಸ್ ಇದ್ದರೆ, ಫೈನ್ ಲೈನ್ಸ್ ಇದ್ದರೆ ಹೋಗುತ್ತೆ. ಜೊತೆಗೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಒಂದು 3 minutes or 2 minutes ಡೈಲಿ ನೀವು ಮಾಡ್ತಾ ಬಂದರೆ ಒಂದು 20 days 22 days 1 month ಮಾಡ್ತಾ ಬನ್ನಿ, ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್ನ ಯಾವ ಥರ ವಿಟಮಿನ್ ಇ ಆಯಿಲಿಂದ ಹಾಕೊಳ್ಳೋದು ಅಂತ ಹೇಳಿಬಿಟ್ಟು, ಸೊ ನಾನು ಒಂದು ವಿಟಮಿನ್ ಇ ಆಯಿಲ್ ಮತ್ತು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ನನ್ನ ಫೇಸ್ಗೆ ಒಂದು
10 ಮಿನಿಟ್ಸ್ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಮತ್ತು ಒಂದೊಳ್ಳೆ ಸ್ಪಾಟ್ಲೆಸ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗೆ ಸ್ಕಿನ್ಗೆ ಒಳ್ಳೆ ಟೋನ್ ಕೊಡೋದಕ್ಕೂ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಆಯಿಲ್ ಜೊತೆ ಮತ್ತು ಅಲೋವೆರಾ ಜೆಲ್. ಇದು ಫೇಸ್ ಮಾಸ್ಕ್. ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆ. ಈ ಥರ ಬರುತ್ತೆ, ನಿಮಗೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು. ಸೊ 10 ಮಿನಿಟ್ಸ್ ಆಯಿತು. ವಾಶ್ ಮಾಡೋಕ್ಕೂ ಮುಂಚೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ನಿಮ್ಮ ಸ್ಕಿನ್ನ ವಾಶ್ ಮಾಡಿಕೊಂಡು ಇದ್ದೀನಿ. ಸೊ ನೋಡೋದ್ರೆಲ್ಲ ಹೇಗಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾರಿಗಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಮತ್ತು ವಿಂಕಲ್ಸ್ ಇದ್ದರೆ ಮತ್ತು ನಿಮ್ಮ ಕಣ್ಣು ಸುತ್ತು ಡಾರ್ಕ್ ಸರ್ಕಲ್ಸ್ ಇದ್ದರೆ, ಪಿಗ್ಮೆಂಟೇಷನ್ಸ್ ಇದ್ದರೆ ಮತ್ತು ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ದರೆ, ಪಿಂಪಲ್ ಮಾರ್ಕ್ಸ್ಗೆ ಒಂದೊಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಈ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿ ತಿಳಿಸಿ. ಮತ್ತು ಸಜೆಷನ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವೀಡಿಯೋಸ್ಗಳು ನೀವು ನೋಡ್ಬೋದು. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರೂ ಹ್ಯಾಪಿ ಆಗಿರಿ.